ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ರೈತನ ಮಗ ಮಾತಾಡ್ತಾ ಇರೋದು. ಯಾವ ಥರ ಹಸುಗಳ ಸಾಕಾಣಿಕೆಯಲ್ಲಿ ಹೆಚ್ಚು ಲಾಭ ಬರುತ್ತೆ ಎಂಬ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ನಾನು ಜರ್ಸಿ ಹಸುಗಳನ್ನು ಸಾಕಿದ್ದೇನೆ. ನಮ್ಮ ಕಡೆ ಅಂತೂ ಸರಿಯಾಗಿ ಮಳೆ ಆಗದೆ ಇರುವ ಕಾರಣ ನಮ್ಮ ಕಡೆ ಹಸಿರು ಮೇವು ಕೊರತೆ ತುಂಬ ಇದೆ. ಹಸುಗಳನ್ನು ಈ ಥರ ಬದಿವಿಗೆ ಬಿಟ್ಟೆ ಮೇಯಿಸ್ತಾ ಇದ್ದೀವಿ. ನೋಡ್ಬೋದು ಹಸುಗಳು ಹೆಂಗೆ ಮೇಯ್ತಾ ಇವೆ ಅಂತ. ನೋಡಿ, 2 ಹಸುಗಳು ಇವೆ ನಮ್ಮ ಜರ್ಸಿ ಹಸುಗಳು. ಇಲ್ಲೊಂದು ಹಸು ಇದೆ ನೋಡಿ, ಇಲ್ಲೊಂದು ಹಸು ಇದೆ, ಇದು ಜರ್ಸಿ ಹಸುನೇ. ಇಲ್ಲೊಂದು ಹಸು ಇದೆ, ಇದು ಜರ್ಸಿ ಹಸುನೇ. ಈ ಹಸುಗಳ ಸಾಕಾಣಿಕೆಯಲ್ಲಿ ನನಗೆ 6ರಿಂದ 7 ವರ್ಷ ಅನುಭವ ಇದೆ. ನಾನು 6ನೇ ಕ್ಲಾಸ್ ಇರುವಾಗಲೇ ಈ ಹಸುಗಳಲ್ಲಿ ತುಂಬ ಅನುಭವವನ್ನು ಪಡೆದಿದ್ದೇನೆ. ಇವು 2 ಹಸುಗಳಿಂದ ನಾನು ಗಳಿಸ್ತಕ್ಕಂಥ ಆದಾಯ ಅಂದರೆ ತಿಂಗಳಿಗೆ 20ರಿಂದ 25 ಸಾವಿರ ಮಾತ್ರ. ಇದರಿಂದ ಅಷ್ಟೇನು ಲಕ್ಷ ದುಡಿತೀನಿ ಅಂದ್ಕೊಂಡಿದ್ದೆ ತಪ್ಪು. ಇವು ಹಸುಗಳು 3 ತಿಂಗಳು ಹಿಂಡ್ತವೆ, ಇನ್ನೂ 3 ತಿಂಗಳು ಫಲವನ್ನು ಹಾಕ್ತವೆ. ಅವೇನಾದರೂ ಸೆಮೆನ್ ಕೊಡಿಸಿದ ನಂತರ ಅಷ್ಟು ಹಾಲು ಬರಲ್ಲ. 3 ತಿಂಗಳಲ್ಲಿ ಬರ್ತಕ್ಕಂಥ ಹಾಲು ನಂತರ ಬರಲ್ಲ. ಮನೆಯಲ್ಲಿ ಖಾಲಿ ಇರೋದಕ್ಕಿಂತ 2 ಹಸುಗಳನ್ನು ತಂದು ಕಟ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ನಾನು ಇಲ್ಲಿದೆ ಅಲ್ಲ, ಈ ಹಸುನ ತೊಗೊಂಬಂದು 40 ಸಾವಿರ ರೂಪಾಯಿಗೆ ತೊಗೊಂಬಂದಿದ್ದೆ. ನೋಡಿ ಹೇಗಿದೆ ಹಸು. 40 ಸಾವಿರ ರೂಪಾಯಿಗೆ ಈ ಹಸುನ ತೊಗೊಂಬಂದಿದ್ದೆ. ಇನ್ನು ಇದು 80 ಸಾವಿರ ಆದಾಯವನ್ನು ನನಗೆ ಕೊಡ್ತು. ಆದಾಯ ಇದೆ, ಆದಾಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅದರಿಂದ ಸ್ವಲ್ಪ ಕಷ್ಟಪಡಬೇಕು. ಮನೆಯಲ್ಲಿ ಇರೋಕ್ಕಿಂತ ಹೊಲದಲ್ಲಿ ಕಟ್ಟಿದ್ದೀರಾ ಅಥವಾ ನೀವು ಮನೆಯಲ್ಲೇ ಕಟ್ಕೊಂಡ್ರು ಇವುಗಳನ್ನ ಸ್ನಾನ ಮಾಡಿಸಿ ಫುಡ್ಡು ತಿಂಡಿ ಮೇವು ನೋಡಿಕೊಂಡ್ರೆ ಹಾಲಂತೂ ಬಂದೇ ಬರ್ತವೆ. ನೋಡ್ಬೋದು. ಇಷ್ಟೇ ನನ್ನ ಕೆಲಸ. ಏನೂ ಇಲ್ಲ, ಕಾಲೇಜಿಗೆ ಹೋಗ್ತೀನಿ. ಇನ್ನು ಕಾಲೇಜು ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಾಗಿ ಹಸುಗಳ ಕೆಲಸನೇ ಮಾಡ್ಕೊತ ಇದ್ದೀವಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಧನ್ಯವಾದಗಳು. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.